ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಬೇಸನ್ ಲಡ್ಡು ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 2 ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟು ತೊಗೊಳ್ತಾಯಿದ್ದೀನಿ. ಇದೊಂದು ಕಪ್ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಒಟ್ಟಾಗಿ ನಾನು 2 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೀಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. 2 ಸ್ಪೂನು ತುಪ್ಪ. ಈಗ ಇದು ಚೆನ್ನಾಗಿ ಉಜ್ಜಬೇಕು. ಚೆನ್ನಾಗಿ ಎಲ್ಲ ಹಿಟ್ಟಿಗೂ ಅಂಟ್ಕೊಳ್ಬೇಕು. ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ರಬ್ ಮಾಡಬೇಕು. ಇದು ಎಲ್ಲ ಹಿಟ್ಟಿಗೆ ಹಿಡಿಬೇಕು. ಆ ಥರ ಉಜ್ಕೊಳ್ಳಿ. ಕಡಲೆ ಹಿಟ್ಟು ಬೀಸಿದ್ರೆ ಹೇಗಿರುತ್ತೆ, ಸ್ವಲ್ಪ ಆಗಾಗ ಇರುತ್ತಲ್ಲ, ಆ ಥರ ಇರಬೇಕು ಕಡಲೆ ಹಿಟ್ಟು. ಇದು ನಮ್ಮ ಅಂಗಡಿನ ತರೋದು ಫುಲ್ಲು ನೈಸಾಗಿರುತ್ತೆ. ಕಡಲೆ ಹಿಟ್ಟು ಬೀಸಿದ್ರೆ ಸ್ವಲ್ಪ ಹಾಗಾಗೆ ಇರುತ್ತಲ್ಲ, ಚಿಕ್ಕದಾಗಿರುತ್ತೆ. ಚೆನ್ನಾಗಿ ಉಜ್ಕೋಬೇಕಿದು. ಹಾಗೆ ಇದಕ್ಕೆ 2 ಸ್ಪೂನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಇದು ಫ್ರಿಜ್ದಿಂದ ತೆಗೆದು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಿರಬೇಕು ಹಾಲು. ಚೆನ್ನಾಗಿ ಈ ಥರ ಉಜ್ಕೊಳ್ಳೋಣ. ಆದರೆ ನಾವು 2 ಕೈ ನೋಡಿ ಈ ಥರ ಉಜ್ಕೊಳ್ಬೋದು. ಬೇಗ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ. ಈ ಥರ 2 ಕೈಯಲ್ಲಿ ನಾವು ಹಸಿಟ್ಟು ಉಜ್ಕೊಳ್ಬೋದು. ನೋಡಿ ಈ ಥರ ಬರಬೇಕು. ನಾವು ಬೀಸಿದ್ರೆ ಹೇಗಿರುತ್ತೆ ಆಗಿರಬೇಕು. ತುಂಬ ನುಣ್ಣಗಾಗಿರಬಾರ್ದು. ನೀವು ಬೀಸ್ಕೊಂಡು ಬಂದರೆ ಪರವಾಗಿಲ್ಲ. ಬೀಸ್ಕೊಂಡು ಬಂದು ಮಾಡ್ತೀನಿ ಅಂದರೆ ಅದು ಚೆನ್ನಾಗಿರುತ್ತೆ. ಇಷ್ಟೊಂದು ಇದು ಮಾಡೋಂಗಿರೋದಿಲ್ಲ ಅದರಲ್ಲಿ. ಇದು ನೈಸಾಗಿದೆಯಲ್ವ ಸಿಟ್ಟು, ಅದಕ್ಕೆ ನಾವು ಆ ಥರನೇ ಮಾಡಬೇಕು ಮನೆಯಲ್ಲಿ ಅಂದ್ಬಿಟ್ಟು ಇದಕ್ಕೆ ತುಪ್ಪ ಮತ್ತು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡಬೇಕು. ಆವಾಗ ನೋಡಿ ಯಾವ ಥರ ಆಯ್ತು ಸಿಟ್ಟು. ಇವಾಗ ಆಗಿದೆ. ಇದೊಂದು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಸಕ್ಕರೆ ಪುಡಿ ಮಾಡ್ಕೊಳ್ಳೋಣ. ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ 1 ಕಪ್ಪಷ್ಟು ಸಕ್ಕರೆ ತೊಗೊಳ್ತೀನಿ. 2 ಕಪ್ಪು ನಾವು ಕಡಲೆ ಹಿಟ್ಟು ತೊಗೊಂಡ್ರೆ 1 ಕಪ್ಪಷ್ಟು ನಾವು ಸಕ್ಕರೆ ತೊಗೋಬೇಕು. ನಾನು ಪಾಕ ಮಾಡ್ತಾಯಿಲ್ಲ, ಸಕ್ಕರೆ ಪುಡಿ ಮಾಡ್ತಾಯಿದ್ದೀನಿ. ಇದಕ್ಕೆ 1/3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಈ ಥರ ಗುಳ್ಳೆ ಬರ್ತಾ ಇರುತ್ತಲ್ಲ, ವೈಟು ನಾವು ತಿರುಗಿಸ್ತಾನೆ ಇರಬೇಕು. ಕೈ ಬೀಳಲೇಬಾರ್ದು. ಇದು ತಿರುಗಿಸ್ತಾನೇ ಇರಬೇಕು. ಹಿಂಗೆ ತಿರುಗಿಸ್ತಾನೆ ಇರಿ, ಕೈ ಬಿಡಬಾರ್ದು. ಈಗ ನಾವು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಸಕ್ಕರೆ ಪುಡಿ ಸ್ವಲ್ಪ ಮೆತ್ತಗೆ ಬರುತ್ತೆ ತುಪ್ಪ ಹಾಕಿದ್ರೆ. ನೋಡಿ ತಿರುಗಿಸ್ತಾನೇ ಇರಬೇಕು. ಇದು ನಾನ್ ಸ್ಟಿಕ್ ಪ್ಯಾನಲ್ಲಿ ಮಾಡ್ಕೊಳ್ಳಿ. ನೋಡಿ ಹೇಗೆ ನೊರೆ ಬರ್ತಾಯಿದೆ. ಚೆನ್ನಾಗಿ ಈ ಥರ ನಾವು ತಿರುಗಿಸ್ತಾನೆ ಇರಬೇಕು. ಸಕ್ಕರೆ ಪುಡಿ ಕೂಡ ಮಾಡಿ ಹಾಕ್ಕೊಳ್ಬೋದು, ಆದರೆ ಈ ಥರ ಟೇಸ್ಟ್ ಬರೋದಿಲ್ಲ. ನಮಗೆ ಪಾಕ ತೆಗೆದ್ಬಿಟ್ಟು ಆಮೇಲೆ ಪೌಡ್ರ್ ಮಾಡಿಕೊಂಡ್ರೆ ಸಕ್ಕರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಸ್ವೀಟ್ ಅಂಗಡಿಯಲ್ಲಿ ಸಿಗುತ್ತಲ್ಲ, ಆ ಥರನೇ ಇರುತ್ತೆ. ನೋಡಿ ಈ ಥರ ಗುಳ್ಳೆಗಳು ಬರ್ತಾಯಿದೆಯಲ್ಲ, ಇವಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ನೋಡಿ ತಿರುಗಿಸ್ತಾನೇ ಇರಬೇಕು. ನೋಡಿ ಈ ಥರ ನೋಡಿ ಸಕ್ಕರೆ ಫಾರ್ಮ್ ಆಗ್ತಾಯಿದೆ. ಗಂಟಾಗ್ಬಿಡುತ್ತೆ ಅಂತಾನೆ, ಗಂಟಾದರೂ ಪರವಾಗಿಲ್ಲ, ನಾವು ಇದು ಪೌಡ್ರ್ ಮಾಡ್ಕೊಳ್ಬೋದು. ಕೈ ನೋವು ಅಂತೆ ಅಂದರೆ ನಾವು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಬೋದು. ಈ ಥರ ಆಗಬೇಕು.
ಏನು ಗಂಟಾಗ್ಬಿಟ್ಟಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಚಿಕ್ಕ ಜಾರಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೋದು. ನೋಡಿ ಸಕ್ಕರೆ ಚೆನ್ನಾಗಿ ನೋಡಿ ಎಷ್ಟು ನೋಡಿ ವೈಟಾಗಿ ಬಂದಿದೆ ನೋಡಿ. ನಾವು ಆ ಥರ ಪಾಕ ತೆಗೆದ್ಬಿಟ್ಟು ಪಾಕ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಿರುಗಿಸ್ತಾನೆ ಇರಬೇಕು. ಅದು ಗಂಟಾದರೂ ನೀವೇನು ಇದು ಮಾಡ್ಕೋಬೇಡಿ, ಹೆದ್ರುಕೋಬೇಡಿ. ಚೆನ್ನಾಗಿ ತಿರುಗಿಸ್ತಾ ಇದ್ದರೆ ಅದು ಈ ಥರ ಪೌಡ್ರ್ ಸಿಗುತ್ತೆ. ಗಂಟೆನದು ಆದರೆ ನಾವು ಜಾರ್ಗೆ ಹಾಕ್ಬಿಟ್ಟು ಚಿಕ್ಕ ಜಾರ್ಗೆ ಹಾಕ್ಬಿಟ್ಟು ನಾವು ಪೌಡ್ರ್ ಮಾಡ್ಕೊಳ್ಬೋದು. ರವೆ ಥರ ಇರುತ್ತೆ ಇದು. ನೋಡಿ ಎಷ್ಟು ಬೆಳಗಿದೆ. ತಿರುಗಿಸ್ತಾನೆ ಇರಬೇಕು. ಕೈ ನೋವು ಬಂದುಬಿಡುತ್ತೆ. ಅದು ತಿರುಗಿಸ್ತಾನೆ ಇರಬೇಕು. ಏನಾದರೂ ಚೆನ್ನಾಗಿ ತಿನ್ನಬೇಕು ಅಂದರೆ ನಾವು ಕಷ್ಟಪಡಲೇಬೇಕು. ಈ ಥರ ಪೌಡ್ರ್ ಆಗುತ್ತೆ. ಕೆಳಗಡೆ ಇಳಿಸ್ಕೊಂಬಿಡಿ, ಸ್ಟವಿಂದ ಕೆಳಗಡೆ ಇಳಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ತಾನೆ ಇರಿ. ಅದು ಈ ಥರ ಪೌಡ್ರ್ ಬರುತ್ತೆ. ಈ ಥರ ಪೌಡ್ರ್ ಆಗಿಲ್ಲ ನಿಮಗೆ ಅಂತೇಳಿದ್ರೆ ಅಕಸ್ಮಾತು ನೀವು ಜಾರಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋಬಹುದು. ಆವಾಗ ಗಂಟೇನಿರಲ್ಲ. ಕೈ ನೋವು ಬಂದ್ಬಿಡ್ತು ಮಾಡ್ತಾಯಿದ್ದು. ಇದೊಂದು ಪಕ್ಕ ಇಟ್ಕೊಳ್ಳೋಣ. ಈಗ ನಾವಿವಾಗ ಕಡಲೆ ಹಿಟ್ಟು ಜರಡಿ ಇಟ್ಕೊಳ್ಳೋಣ. ಆವಾಗಲೇ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಇದಿವಾಗ ಜರಡಿ ಇಟ್ಕೊಳ್ಳೋಣ. ನೋಡಿ ಹಸಿಟ್ಟು ನೋಡಿ ರವೆ ಥರ ಬರ್ತಾಯಿದೆ. ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೇಸನ್ ಲಡ್ಡುಗೆ ಹೇಗೆ ಬೇಕು ಹಾಗೆ ಬರ್ತಾಯಿದೆ. ಚಿಕ್ಕ ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಎಲ್ಲನೂ. ಈಗ ಸ್ವಲ್ಪ ಗಂಟಿರುತ್ತಲ್ಲ ಈ ಥರ ನಾವು ಈ ಥರ ಮಾಡ್ಕೊಂಬಿಟ್ರೆ ಅದು ಪೌಡ್ರ್ ಆಗಿಬಿಡುತ್ತೆ. ಮತ್ತು ಜರಡಿ ಮುಚ್ಕೊಂಡ್ಬಿಡ್ತೀನಿ. ನೋಡಿ ನಾನೆಲ್ಲ ಪೌಡ್ರಿಗೆ ಹಾಕ್ಕೊಂಡಿದ್ದೀನಿ. ಈ ಥರ ದಪ್ಪ ಜಡಿ ಇರುತ್ತಲ್ಲ ಅದರಲ್ಲಿ ಇಟ್ಕೊಳ್ಳಿ, ಸಣ್ಣ ಜಡಿಯಲ್ಲಿ ಇಟ್ಕೋಬೇಡಿ. ಈಗ ಇದಾಗಿದೆ. ಈಗ ನಾವು ಹಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಯಾವ ಥರ ಬಂದಿದೆ ಹಿಟ್ಟು ಅಂತ. ನಾನು ಸ್ಟವ್ ಅಂಟಿಸಿ ಬಾಂಡ್ ಹಿಡಿದೀನಿ. ಬಾಂಡಿಗೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪು ನಾವು ಕಡಲೆ ಹಿಟ್ಟು ತಗೊಂಡ್ರೆ 1 ಕಪ್ಪು ಸಕ್ಕರೆ, ಅರ್ಧ ಕಪ್ಪು ತುಪ್ಪ. ನೋಡಿ ತುಪ್ಪ ಎಲ್ಲ ಕರಗಿದೆ. ಇವಾಗ ನಾವಿದು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ತಿರುಗಿಸ್ತಾನೇ ಇರಬೇಕು. ಹಾಗೆ ಗಮ್ಮಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ನಾವು ತಿರುಗಿಸ್ತಾನೇ ಇರಬೇಕು. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರೋಣ. ನೋಡಿ ಚೆನ್ನಾಗಿ ಕಲಿಸಿದ್ರೆ ಈ ಥರ ಬರುತ್ತೆ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕಿಲ್ಲ ಅಂದರೆ ಹಸಿ ವಾಸನೆ ಬಂದುಬಿಡುತ್ತೆ. ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗುತ್ತೆ ಇದರದ್ದು. ಅದು ಸ್ಮೆಲ್ ಬರಬೇಕು ಚೆನ್ನಾಗಿ. ಈ ಕಡಲೆ ಹಿಟ್ಟು ಈ ಥರ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಇದು ಟೈಮ್ ಬಂದುಬಿಟ್ಟು 15 ನಿಮಿಷ ಆಗುತ್ತೆ. ಅದು ಇದ್ರ ಕಲರ್ ಕೂಡ ನೋಡಿ ಲೈಟಾಗಿ ಚೇಂಜ್ ಆಯಿತು ಇವಾಗ. ಹಾಂ, ಈಗ ಸ್ಮೆಲ್ ಬರ್ತಾ ಇದೆ. ಕಲರ್ ಹಾಕ್ತಾರೆ, ಫುಡ್ ಕಲರು ಬೇಕಂದರೆ. ಬೇಡ, ಫುಡ್ ಕಲರ್ ಬೇಡ. ನೋಡಿ ಇದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಡ್ತೀನಿ. ಇದು ಲೈಟಾಗಿ ಕಲರು ಚೇಂಜ್ ಆಗಿದೆ.
ಇಲ್ಲೇ ಗಟ್ಟಿ ಆಗಿಬಿಡುತ್ತೆ. ಇದು ಹಸಿಟ್ಟೆಲ್ಲ ಚೆನ್ನಾಗಿ ನೋಡಿ, ಇದು ಹಾಕೊಂಡಿದ್ದೀವಲ್ಲ ಇದೆಲ್ಲ ಚೆನ್ನಾಗಿ ಆರಬೇಕು. ಆವಾಗಲೇ ನಾವು ಸಕ್ಕರೆ ಪುಡಿ ಹಾಕಬೇಕಾಗಿರೋದು. ಮುಂಚೆನೇ ಹಾಕ್ಬಾರ್ದು ಸಕ್ಕರೆ ಪುಡಿ. ಎಲ್ಲ ಸ್ವಲ್ಪ ತಣ್ಣಗಾಗಿದೆ ನೋಡಿ. ಈ ಬಿಸಿಯಲ್ಲಿ ನಾವು ಸಕ್ಕರೆ ಪುಡಿ ಹಾಕ್ಬಿಟ್ರೆ ಅದು ನೀರಂಗೆ ಆಗ್ಬಿಡುತ್ತಲ್ವ, ಅದಕ್ಕೆ ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗ್ಬಿಟ್ಮೇಲೆ ಸಕ್ಕರೆ ಪುಡಿ ಕಲಸಿ ನಾವು ಉಂಡೆ ಕಟ್ಬೋದು. ತಣ್ಣಗಾಗಿದೆ. ಈಗ ಸಕ್ಕರೆ ಪುಡಿ ಹಾಕೋಣ. ನೋಡ್ಕೊಳ್ಳಿ, ಬಿಸಿ ಇದ್ರೆ ಮಾತ್ರ ಹಾಕೋಕೆ ಹೋಗ್ಬೇಡಿ. ತಣ್ಣಗಾದ್ಮೇಲೆ ಸಕ್ಕರೆ ಪುಡಿ ನಾವೇನು ಮಾಡಿದ್ದೀವಿ ನೋಡಿ, ಕಲಿಸ್ಕೋಬೇಕು ನಾವಿತ್ತು ನೋಡಿ, ಗಟ್ಟಿಗೆ ಆಗಿಬಿಡುತ್ತೆ. ತಣ್ಣಗಾದ್ಮೇಲೆ ಕಲಿಸಿದ್ರೆ ನಾವು ಸಕ್ಕರೆ ಪುಡಿ ಗಮ್ಮಂತ ಇದೆ. ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ನೋಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ನೋಡಿ, ಎಲ್ಲ ಕಲಸಿದ್ದೀನಿ ನೋಡಿ. ಒಂದು ಸ್ವಲ್ಪ ಉಂಡೆ ಈ ಥರ ಕಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳಿ, ಪರವಾಗಿಲ್ಲ, ಏನೂ ಆಗೋದಿಲ್ಲ. ಅದು ಕಡಲೆ ಹಿಟ್ಟು ಮತ್ತು ಸಕ್ಕರೆ ಅಲ್ವಾ, ಗಟ್ಟಿ ಆಗಿಬಿಡುತ್ತೆ. ಈ ಥರ ಆ ಥರನೆಲ್ಲ ಉಂಡೆ ಕಟ್ಕೊಂಡು ಬಿಡ್ತೀನಿ. ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಬೇಕಂದರೆ ನೋಡಿ, ಇದೊಂದು ದ್ರಾಕ್ಷಿ ಈ ಥರ ಪ್ರೆಸ್ ಮಾಡ್ಬೋದು, ಈ ಥರ ಇಟ್ಬಿಟ್ಟು. ಇಲ್ಲಾಂದರೆ ಗೋಡಂಬಿ ಬಾದಾಮಿ ಎಲ್ಲ ಕಟ್ ಮಾಡಿಕೊಂಡು ಮೇಲೆ ಹಾಕ್ಬೋದು. ಸ್ವಲ್ಪ ತೆಳುಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಪೌಡ್ರ್ ಹಾಕಿದ್ರೂ ಅದು ಗಟ್ಟಿ ಆಗಿಬಿಡುತ್ತೆ. ಇಲ್ಲಾಂದರೆ ಸ್ವಲ್ಪ ಹೊತ್ತು ಇಟ್ಟರೂ ಅದು ಗಟ್ಟಿ ಆಗಿಬಿಡುತ್ತೆ ನೋಡಿ. ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಬಾದಾಮಿ ಕೂಡ ಕಟ್ ಮಾಡಿಬಿಟ್ಟು ಆ ಥರನೇ ಇಟ್ಕೊಬೋದು ನಾವು. ನೋಡಿ, ಬೇಸನ್ ಲಡ್ಡು ರೆಡಿ ಆಯಿತು. ಮಿಠಾಯಿ ಅಂಗಡಿಯಲ್ಲಿ ಸಿಗಲ್ವ, ಅದೇ ಥರ ಬರುತ್ತೆ. ಬೇಕಾದರೆ ವರ್ಕ್ ಪೇಪರ್ ಬರುತ್ತಲ್ಲ, ಅದು ಹಾಕ್ಬೋದು. ಟೆಸ್ಟ್ ನೋಡೋಣ. ಚೆನ್ನಾಗಿದೆ. ನಿಮಗೆ ಈ ಬೇಸನ್ ಲಡ್ಡು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಕೃಷ್ಣಾಷ್ಟಮಿ ಇದೆಯಲ್ಲ, ಅದಕ್ಕೆ ನಾನು ಬೇಸನ್ ಲಡ್ಡು ಮಾಡಿದ್ದೀನಿ. ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೀವು.